ಅಂಬಿಗರ 10ನೇ ಶರಣ ಸಂಸ್ಕೃತಿ ಉತ್ಸವ ಹಾಗೂ ವಚನಗ್ರಂಥಿ ಮಹಾರಥೋತ್ಸವ ಕಾರ್ಯಕ್ರಮವು ಜನವರಿ 14-15ರಂದು ಹಾವೇರಿ ಜಿಲ್ಲೆಯ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದಲ್ಲಿ ನೆರವೇರಲಿದೆ ಎಂದು ಪೀಠಾಧ್ಯಕ್ಷ ಶಂತಭೀಷ್ಮ ಚೌಡಯ್ಯ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಅಂಗವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ ನೆರವೇರಲಿದೆ ಎಂದರು. ಜನವರಿ 14ರ ಬೆಳಿಗ್ಗೆ 6 ಗಂಟೆಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ, 8ಕ್ಕೆ ಐಕ್ಯ ಮಂಟಪ ಪೂಜೆ, 10ಕ್ಕೆ ಸಾಮೂಹಿಕ ರಕ್ತದಾನ, 11ಕ್ಕೆ ಸಾಮೂಹಿಕ ಸರಳ ವಿವಾಹ, ಲಿಂಗೈಕ್ಯ ಶ್ರೀ ಶಾಂತಮುನಿ ಸ್ವಾಮೀಜಿಗಳ 10ನೇ ಸ್ಮರಣೋತ್ಸವ, ಮಧ್ಯಾಹ್ನ 12 ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ, ಸಂಜೆ 7ಕ್ಕೆ ಐತಿಹಾಸಿಕ ಗಂಗಾರತಿ, 8ಕ್ಕೆ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಜನವರಿ 15ರಂದು ಬೆಳಿಗ್ಗೆ 8 ಗಂಟೆಗೆ ಧರ್ಮಧ್ವಜಾರೋಹಣ, 9:30ಕ್ಕೆ ಧರ್ಮಸಭೆ, 10ಕ್ಕೆ ಚೌಡಯ್ಯನವರ ಶಿಲಾಮಂಟಪ, 6 ಅಡಿ ಎತ್ತರದ ಕಂಚಿನ ಪುತ್ಥಳಿ ಲೋಕಾರ್ಪಣೆ ಹಾಗೂ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, 11 ಗಂಟೆಗೆ ಅಂಬಿಗರ ಚೌಡಯ್ಯ ಅವರ 906ನೇ ಜಯಂತ್ಯೋತ್ಸವ, ಮಧ್ಯಾಹ್ನ 12 ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳ ಪೀಠಾರೋಹಣ ದಶಮಾನೋತ್ಸವ, ಸಂಜೆ 5ಕ್ಕೆ ವಚನಗ್ರಂಥ ಮಹಾರಥೋತ್ಸವ ನಡೆಯಲಿದೆ ಎಂದು ವಿವರಿಸಿದರು. ಗಂಗಾಮತ, ಅಂಬಿಗ, ಕೋಲಿ, ಕಬ್ಬಲಿಗ, ಬೆಸ್ತ, ಮಗವೀರ 37 ಪರ್ಯಾಯ ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಸಮಾಜದ ಏಕೈಕ ಗುರುಪೀಠ ಹಾವೇರಿ ಜಿಲ್ಲೆಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ 10ನೆಯ ಶರಣ ಸಂಸ್ಕೃತಿ ಉತ್ಸವ 2026 ವಚನಗ್ರಂಥ ಮಹಾರಥೋತ್ಸವ ಮತ್ತು ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಮತ್ತು ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಮತ್ತು ಕಂಚಿನ ಪುತ್ಥಳಿ ಮೂರ್ತಿಯ ಸ್ಥಾಪನೆ ಮತ್ತು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ 14 ಮತ್ತು 15, 2026ರಂದೇ ನಮ್ಮ ಗುರುಪೀಠದಲ್ಲಿ ನಡೀತಾ ಇದೆ. ತನ್ನಿಮಿತ್ತವಾಗಿ ಇಡೀ ರಾಜ್ಯದಾದ್ಯಂತ ಜನಜಾಗೃತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ಜಿಲ್ಲಾವಾರು ಸ್ವತಃ ನಾವೇ ಹೋಗಿ ಜಿಲ್ಲಾವಾರು ಜನಜಾಗೃತಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿವಿ. ಆ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ನಾವು ಆಗಮಿಸಿದ್ದೀವಿ. ಈ ಮುಖಾಂತರ ಪತ್ರಿಕಾ ವರದಿಗಳ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ 37 ಪರ್ಯಾಯ ಪದಗಳನ್ನು ಗುರುತಿಸಿಕೊಳ್ಳುವಂಥ ಎಲ್ಲ ಜನಾಂಗ ಪ್ರತಿ ವರ್ಷ ನಾವೆಲ್ಲ ಸಮ್ಮಿಲನ ಆಗುವಂಥ ಒಂದು ಸದಾವಕಾಶ. ಈ ರಾಜ್ಯ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ರಾಜ್ಯಗಳಿಂದೂ ಕೂಡ ನಮ್ಮ ಜನಾಂಗ ಎಲ್ಲ ಇಲ್ಲಿ ಭಾಗವಹಿಸುವಂತಹ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ. 12ನೇ ಶತಮಾನದಲ್ಲಿ ಬಸವಣ್ಣವ್ರ ಜೊತೆ ಇದ್ದಿರ್ತಕ್ಕಂತಹ ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳವೂ ಹೌದು, ಐಕ್ಯ ಸ್ಥಳವೂ ಹೌದು. ಅಲ್ಲಿ ತುಂಗಭದ್ರಾ ನದಿ ಇರೋದರಿಂದ ಆ ನದಿಯ ತೀರದಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಇವತ್ತು ನಾವು ನೋಡ್ಬೋದು. ಅದರ ಪಕ್ಕದಲ್ಲಿ ನರಸೀಪುರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸ್ಥಾಪನೆಯಾಗಿ ಪ್ರಥಮ ಗುರುಗಳಾಗಿ ಶಾಂತಮುನಿ ಮಹಾಸ್ವಾಮೀಜಿ ಅವರಿದ್ದರು. ಅವರು ಐಕ್ಯ ಆದ ತಕ್ಷಣ ದ್ವಿತೀಯ ಪೀಠಾಧಿಪತಿಗಳಾಗಿ ನಾವು ಇದ್ದೀವಿ. ಅವರ ಒಂದು 10ನೇ ಸ್ಮರಣೋತ್ಸವ, ನಮ್ಮ ಪೀಠಾರೋಹಣದ ದಶಮಾನೋತ್ಸವ ಕಾರ್ಯಕ್ರಮವೂ ಕೂಡ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಗೋಷ್ಠಿಯಲ್ಲಿ ಮಠದ ನಿರ್ದೇಶಕ ಬಸವರಾಜ ಸಪ್ಪನಗೋಳ, ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥ ಬೆಸ್ಟರ್ ಸಂಘದ ಅಧ್ಯಕ್ಷ ಎಸ್ ರಮೇಶ್, ಗಂಗಾ ಮತಸ್ಥರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಕೃಷ್ಣಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೀರಣ್ಣ, ಎಂ ಚಂದ್ರು ಇದ್ದರು.